ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಜೀವ ಪಣಕ್ಕಿಟ್ಟು ರಿಪಬ್ಲಿಕ್ ತಂಡ ಈಗಾಗಲೇ ಪಿಸ್ತೂಲ್ ದಂಧೆ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇಡೀ ರಾಜ್ಯದಲ್ಲೇ ಈ ಒಂದು ಸ್ಟಿಂಗ್ ಆಪರೇಷನ್ನು ಸಾಕಷ್ಟೊಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಖಾಕಿಗಳು ಅಲರ್ಟ್ ಆಗ್ಯಾವ. ರಿಪಬ್ಲಿಕ್ ನಡೆಸಿದ ಸ್ಟಿಂಗ್ ಆಪರೇಷನ್ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಮಾಜಿ ಸಚಿವ JDS ಪಕ್ಷದ ಮುಖಂಡ ಬಂಡೆಪ್ಪ ಕಾಶೆಂಪುರ ಅವರಿದ್ದಾರೆ. ಸರ್, ರಿಪಬ್ಲಿಕ್ ಕನ್ನಡ ಈಗ ಜೀವ ಪಣಕ್ಕಿಟ್ಟು ನಮ್ಮ ತಂಡ ಬಿಹಾರದಿಂದ ಕರ್ನಾಟಕಕ್ಕೆ ಪಿಸ್ತೂಲ್ ಬರ್ತಾಯಿದೆ ಸರ್. 1,70,000 ರಾಜ್ಯದಲ್ಲಿ ಹೋಮ್ ಮಿನಿಸ್ಟರು, ಪೊಲೀಸರು, ಸರ್ಕಾರ ಅದ ಅನ್ನಿಸ್ತೇನೆ ಸರ್ ನಿಮ್ಗೆ? ಇಲ್ಲ, ಇವತ್ತ ರಿಪಬ್ಲಿಕ್ ಕನ್ನಡ ಯಾವುದೋ ಒಂದು ರೀತಿಯಿಂದ ಪಾಪ ಅವರು ಜೀವ ಹಂಗರ್ದು ಇವತ್ತ ಈ ಒಂದು ಸುದ್ದಿ ಸ್ಫೋಟ ಮಾಡಿದಾರಲ್ಲ, ಅದಕ್ಕೆ ನಾನು ರಾಜ್ಯ ಸರ್ಕಾರ ವಿಶೇಷವಾಗಿ ಹೋಮ್ ಮಿನಿಸ್ಟರ್ನ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಪೊಲೀಸರು ಒಳ್ಳೆ ರೀತಿಯಿಂದ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಇವತ್ತ ಎಚ್ಚರಿಕೆಗೊಂಡ್ಬೇಕು, ಗೊತ್ತಾಯ್ತಾ? ದಿಸ್ ಇಸ್ ನಾಟ್ ಎ ಜೋಕ್. ಇವತ್ತು ಎಲ್ಲಿ ಭೀ ದಂಗ ಫಸಾದ ಆಯ್ತಾವ, ಎಲ್ಲಿ ಭೀ ಇಂಥಕರ ಘಟನೆ ಆಗ್ತಾವ. ಇವತ್ತು ನಾವು UP ಬಿಹಾರಲ್ಲೆಲ್ಲ ನೋಡ್ಕೊತ ಬರ್ತಿದ್ದೆವು, ಖಾಸಗಿ ಪಿಸ್ತೂಲ್ಗಳು ಸಿಗ್ತಾವ. ಕರ್ನಾಟಕ ಬಿಹಾರ ಆಗ್ತಾ ಇದೆ ಸರ್. ಕರ್ನಾಟಕ ಬಿಹಾರ ಮಾಡ್ಲಕ್ಕ ಈ ಸರ್ಕಾರದವರು ಆಸ್ಪದ ಕೊಡ್ತಾ ಇದ್ದಾರೆ. ಬಿಹಾರು UPಯಲ್ಲಿ ಅಲ್ಲಿ ಇಲ್ಲಿ ಗುಂಡಾಗರ್ದಿ. ನಮ್ಮ ಕರ್ನಾಟಕ ಶಾಂತಿ ಪ್ರಿಯ, ಸರ್ವರಿಗೂ ಕುವೆಂಪುರು ಹೇಳ್ದಂಗೆ ಇದು ಶಾಂತಿ ನಾಡು. ಹಾಗಾಗಿ ಈ ನಾಡಲ್ಲಿ ಅಂಥ ಆ್ಯಕ್ಟಿವಿಟೀಸಿಗೆ 1 ಇಂಚು ಜಾಗ ಕೊಡಬಾರ್ದು, ಗೊತ್ತಾಯ್ತಾ? ಇವತ್ತರ ಇವರು ಎಚ್ಚೆತ್ಕೊಂಡು ಅದು ಪೊಲೀಸ್ ಫೋರ್ಸಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ಕಳಿಸಿ ಇಂಥ ಶಕ್ತಿಗಳಿಗೆ ಮೊಟ್ಟ ಹಾಕಬೇಕು, ಆ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲ ಅಂದರೆ ಇದು ಭಾಳ ದೊಡ್ಡ ಪರಿಣಾಮ ನಮ್ಮ ಸೊಸೈಟಿ ಏನದಲ್ಲ ಇದ್ರ ಭರಿಸ್ಬೇಕಾಗುತ್ತೆ. ಸರಿ, ಸರ್ಕಾರ ಬರೀ ಉಪಚುನಾವಣೆ ವಿರೋಧ ಪಕ್ಷದ್ರ ಮೇಲೆ ಟೀಕೆ ಮಾಡೋದು, ಒಬ್ಬರು ಈ ರೀತಿ ಹೇಳಿಕೆದಲ್ಲಿ ಬಿಜಿ ಆಗ್ಯಾರ ಸರ್. 1,70,000 ಅಡ್ವಾನ್ಸ್ 20,000 ಕೊಟ್ಟರು ಪಿಸ್ತೂಲ್ ಕೊಡ್ತಾ ಇದ್ದಾರೆ. 100 ಪಿಸ್ತೂಲ್ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗಿವೆ. ಏನರ ದಂಗ ಪರ್ಸ ಆಯಿತು, ರಾಮೇಶ್ವರ್ ಕೆಫೆ ಆಯಿತು, ದುನಿಯದು ಘಟನೆಗಳಾಗ್ಲತ್ತಾವ. ಆಗಿನ ನಂತರ ಏನು ಎಚ್ಚೆತ್ಕೊಳ್ತಾರೆ ಇವರು? ಸ್ವಲ್ಪ ಇದು ಇರಬೇಕಲ್ಲ ಸರ್. ಅದಕ್ಕೆ ನಾನು ಗೃಹ ಸಚಿವರಿಗೆ ಹೇಳಕ್ಕೆ ಬಯಸ್ತೀನಿ, ದಿವಸ TVದಾಗ ಮಾತಾಡೋದು ಬಿಡ್ರಿ, ತಮ್ಮ ಇಲಾಖೆ ಬಗ್ಗೆದಾಗ ಗಮನ ಹರಿಸ್ರಿ. ಮುಂಜಾನೆ ಸಂಜೆ ತನ ಇಂಥವಕ್ಕೆಲ್ಲ ಮಟ್ಟ ಹಾಕ್ರಿ, ಗೊತ್ತಾಯ್ತಾ? ನೀವು ಒಬ್ಬರು ದಕ್ಷ ಆಡಳಿತಗಾರರು, ನಮ್ಮ ಕರ್ನಾಟಕದಲ್ಲಿ ಇಂಥವಕ್ಕೆಲ್ಲ ಹಿಂಗೆ ನೋಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀನಿ ಎಂಬ ಹೆಸರು ತಗೋರಿ, ಗೊತ್ತಾಯ್ತಾ? ಹರ್ರೊಂದಕ್ಕೆ ರಿಯಾಕ್ಷನ್ ಮಾಡ್ತೀರಿ, ನಾವು ನೋಡಿದ್ದೀವಿ, ಗೊತ್ತಾಯ್ತಾ? ಈಗ ನಿಮ್ಮ ಇಲಾಖೆಯಲ್ಲೇ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ, ಈ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಯಿತು, EVM ಏನು ಮಸಿನೇ ಹ್ಯಾಕಿದೆ ಅಂತ ಹೇಳ್ತಾರೆ ಸೋತಿನ ನಂತರ. ಇದು ಇಂಥ ಕ್ರಮ ಕೈಗೊಳ್ಬೇಕಲ್ಲ ಸರ್? ಇವೆಲ್ಲ ಎಷ್ಟು ಸರಿ ಡೌಟ್ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾಂಗ್ರೆಸ್ ಮುಣುಗ್ತಾ ಇದೆ. ಗೆದ್ದಲ್ಲಿ EVM ಚೊಲಂಗಿದೆ, ಸೋತಲ್ಲಿ EVM ಹಾಯ್ಕು. ಇದು ಸಮರ್ಥ ಇದ್ದಾರೇನು ಸರ್? ಇಲ್ಲ, ಈಗ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅದಕ್ಕೆ ನಾನು ಏನು ಹೇಳ್ತಿದ್ದೇನೆ, ಗೃಹ ಮಂತ್ರಿಗಳು ಎಚ್ಚೆತ್ಕೊಂಡು ನಮ್ಮೆಲ್ಲ ಪೊಲೀಸ್ ಫೋರ್ಸ್ ಇನ್ನೂ ಭೀ ಸೂಟೇಬಲ್ ಇದೆ, ಅವ್ರಿಗೆಲ್ಲರಿಗೆ ನೀವು ಫ್ರೀ ಹ್ಯಾಂಡ್ ಬಿಡ್ರಿ, ಗೊತ್ತಾಯ್ತಾ? ಎಂತೆಂಥವ್ರಿಗೆ ಇಲ್ಲೇ ಔಟ್ ಆಫ್ ದಿ ಹೋಗಿ ಕಿತ್ಕೊಂಡು ಬಂದು ಕೆಲಸ ಮಾಡ್ತಾರೋ. ಪೊಲೀಸರು ಫ್ರೀ ಹ್ಯಾಂಡ್ ಇಲ್ಲ ರಾಜ್ಯದಲ್ಲಿ? ಇಲ್ಲ, ಇದೆ. ಬಟ್ ಈ ಥರ ಯಾಕೆ ಬಂತು ಹೇಳಿ? ಇದ್ರ ಮ್ಯಾಗ ಡಿಬೇಟ್ ಆಗಬೇಕಲ್ವಾ? ಹಾಗಾಗಿ ನಾನು ತಮ್ಮ ಮುಖಾಂತರ ನಾನು ಗೃಹ ಸಚಿವರಿಗೆ ಒಂದೇ ಹೇಳಕ್ಕೆ ಬಯಸ್ತೀನಿ, ಇದು ನಮ್ಮ ರಾಜ್ಯಕ್ಕೆ ಆತಂಕಕಾರಿ ವಿಷಯ. ಇಂಥವು ಯಾವುವು ಏನದಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸುಮ್ಮನೊಂದು ಸಣ್ಣದೊಂದು ಇದೂ ಇಲ್ಲಿಗೆ ಬರೋಂಥ ಪ್ರಯತ್ನ ಆಗಬಾರ್ದು. ಮತ್ತು ಎಷ್ಟು ಬಂದಿದೆ ಅಷ್ಟಕ್ಕೆಲ್ಲ ಸೀಸ್ ಮಾಡಿ ಅದಕ್ಕೆ ವ್ಯವಸ್ಥಿತವಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಕೊನೆಯದಾಗಿ ರಿಪಬ್ಲಿಕ್ ತಂಡ, ರಿಪಬ್ಲಿಕ್ TV ಇಲ್ಲ, ಒಳ್ಳೆಯ ಕೆಲಸ. ನೋಡಿ, ಒಂದೊಂದು ಸಲ ನಾವು ನೋಡಿದ್ದೀವಿ, ನಾವು ಮಂತ್ರಿಯಾಗಿ ಕೆಲವು ಬೆಳಗ್ಗೆ ನಿಮ್ಮ TV ಮುಖಾಂತರ, ಪೇಪರ್ ಮುಖಾಂತರ ಕೆಲವು ನಮ್ಮ ಗಮನಕ್ಕೆ ಬಂದು ನಾವು ಆ್ಯಕ್ಷನ್ ತೊಗೊಂಬೋದು ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಡೆಮೋಕ್ರಸಿಯಲ್ಲಿ 4ನೇ ಭಾಗ ಆಗಿ ಇವತ್ತು ಪತ್ರಕರಂಗ ಎಲ್ಲ ಕೆಲಸ ಮಾಡ್ತಾಯಿದೆ. ಅದಕ್ಕೆ ನಾವು ಮತ್ತೆ ಶಕ್ತಿ ಕೊಡೋಂಥ ಕೆಲಸ ಮಾಡಿ ಅದರದ್ದು ನ್ಯೂನತೆಗಳಿಗೆಲ್ಲ ನಾವು ಸರಿಪಡಿಸ್ಕೊಂಡು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ವಾತಾವರಣ ಕೊಡಿಸೋಂಥ ಕೆಲಸ ರಾಜ್ಯ ಸರ್ಕಾರದಿರುತ್ತೆ. ಆ ಕೆಲಸ ಮಾಡಬೇಕು ಅಂತ ಹೇಳಬೇಕು. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಜೀವ ಪಣಕ್ಕಿಟ್ಟು ರಿಪಬ್ಲಿಕ್ ತಂಡ ಈಗಾಗಲೇ ಪಿಸ್ತೂಲ್ ದಂಧೆ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇಡೀ ರಾಜ್ಯದಲ್ಲೇ ಈ ಒಂದು ಸ್ಟಿಂಗ್ ಆಪರೇಷನ್ನು ಸಾಕಷ್ಟೊಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಖಾಕಿಗಳು ಅಲರ್ಟ್ ಆಗ್ಯಾವ.
ರಿಪಬ್ಲಿಕ್ ನಡೆಸಿದ ಸ್ಟಿಂಗ್ ಆಪರೇಷನ್ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಮಾಜಿ ಸಚಿವ JDS ಪಕ್ಷದ ಮುಖಂಡ ಬಂಡೆಪ್ಪ ಕಾಶೆಂಪುರ ಅವರಿದ್ದಾರೆ. ಸರ್, ರಿಪಬ್ಲಿಕ್ ಕನ್ನಡ ಈಗ ಜೀವ ಪಣಕ್ಕಿಟ್ಟು ನಮ್ಮ ತಂಡ ಬಿಹಾರದಿಂದ ಕರ್ನಾಟಕಕ್ಕೆ ಪಿಸ್ತೂಲ್ ಬರ್ತಾಯಿದೆ ಸರ್, 1,70,000 ರಾಜ್ಯದಲ್ಲಿ ಹೋಮ್ ಮಿನಿಸ್ಟರು, ಪೊಲೀಸರು, ಸರ್ಕಾರ ಅದು ಅನ್ನಿಸ್ತೇನೆ ಸರ್ ನಿಮ್ಗೆ? ಇಲ್ಲ, ಇವತ್ತ ರಿಪಬ್ಲಿಕ್ ಕನ್ನಡ ಯಾವುದೋ ಒಂದು ರೀತಿಯಿಂದ ಪಾಪ ಅವರು ಜೀವ ಹಂಗರ್ದು ಇವತ್ತು ಈ ಒಂದು ಸುದ್ದಿ ಸ್ಫೋಟ ಮಾಡಿದಾರಲ್ಲ, ಅದಕ್ಕೆ ನಾನು ರಾಜ್ಯ ಸರ್ಕಾರ ವಿಶೇಷವಾಗಿ ಹೋಮ್ ಮಿನಿಸ್ಟರ್ನ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಪೊಲೀಸರು ಒಳ್ಳೆ ರೀತಿಯಿಂದ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಇವತ್ತು ಎಚ್ಚರಿಕೆಗೊಂಡ್ಬೇಕು, ಗೊತ್ತಾಯ್ತಾ? ದಿಸ್ ಇಸ್ ನಾಟ್ ಎ ಜೋಕ್. ಇವತ್ತು ಎಲ್ಲಿ ಭೀ ದಂಗ ಫಸಾದ ಆಯ್ತಾವ, ಎಲ್ಲಿ ಭೀ ಇಂಥಕರ ಘಟನೆ ಆಗ್ತಾವ. ಇವತ್ತು ನಾವು UP ಬಿಹಾರಲ್ಲೆಲ್ಲ ನೋಡ್ಕೊತ ಬರ್ತಿದ್ದೆವು, ಖಾಸಗಿ ಪಿಸ್ತೂಲ್ಗಳು ಸಿಗ್ತಾವ. ಕರ್ನಾಟಕ ಬಿಹಾರ ಆಗ್ತಾ ಇದೆ ಸರ್, ಕರ್ನಾಟಕ ಬಿಹಾರ ಮಾಡ್ಲಕ್ಕ ಈ ಸರ್ಕಾರದವರು ಆಸ್ಪದ ಕೊಡ್ತಾ ಇದ್ದಾರೆ. ಬಿಹಾರು UPಯಲ್ಲಿ ಅಲ್ಲಿ ಇಲ್ಲಿ ಗುಂಡಾಗರ್ದಿ. ನಮ್ಮ ಕರ್ನಾಟಕ ಶಾಂತಿ ಪ್ರಿಯ, ಸರ್ವರಿಗೂ ಕುವೆಂಪು ಹೇಳ್ದಂಗೆ ಇದು ಶಾಂತಿ ನಾಡು. ಹಾಗಾಗಿ ಈ ನಾಡಲ್ಲಿ ಅಂಥ ಆ್ಯಕ್ಟಿವಿಟೀಸಿಗೆ 1 ಇಂಚು ಜಾಗ ಕೊಡಬಾರ್ದು, ಗೊತ್ತಾಯ್ತಾ? ಇವತ್ತರ ಇವರು ಎಚ್ಚೆತ್ಕೊಂಡು ಅದು ಪೊಲೀಸ್ ಫೋರ್ಸಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ಕಳಿಸಿ ಇಂಥ ಶಕ್ತಿಗಳಿಗೆ ಮೊಟ್ಟ ಹಾಕಬೇಕು, ಆ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲ ಅಂದರೆ ಇದು ಭಾಳ ದೊಡ್ಡ ಪರಿಣಾಮ ನಮ್ಮ ಸೊಸೈಟಿ ಏನದಲ್ಲ ಇದ್ರ ಭರಿಸ್ಬೇಕಾಗುತ್ತೆ. ಸರಿ, ಸರ್ಕಾರ ಬರೀ ಉಪಚುನಾವಣೆ ವಿರೋಧ ಪಕ್ಷದ ಮೇಲೆ ಟೀಕೆ ಮಾಡೋದು, ಒಬ್ಬರು ಈ ರೀತಿ ಹೇಳಿಕೆದಲ್ಲಿ ಬಿಜಿ ಆಗ್ಯಾರ ಸರ್. 1,70,000 ಅಡ್ವಾನ್ಸ್ 20,000 ಕೊಟ್ಟರು ಪಿಸ್ತೂಲ್ ಕೊಡ್ತಾ ಇದ್ದಾರೆ. 100 ಪಿಸ್ತೂಲ್ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗಿವೆ. ಏನರ ದಂಗಪರ್ಸ ಆಯಿತು, ರಾಮೇಶ್ವರ್ ಕೆಫೆ ಆಯಿತು, ದುನಿಯದು ಘಟನೆಗಳಾಗ್ಲತ್ತಾವ. ಆಗಿನ ನಂತರ ಏನು ಎಚ್ಚೆತ್ಕೊಳ್ತಾರೆ ಇವರು? ಸ್ವಲ್ಪರ ಇದು ಇರಬೇಕಲ್ಲ ಸರ್. ಅದಕ್ಕೆ ನಾನು ಗೃಹ ಸಚಿವರಿಗೆ ಹೇಳಕ್ಕೆ ಬಯಸ್ತೀನಿ, ದಿವಸ TVದಾಗ ಮಾತಾಡೋದು ಬಿಡ್ರಿ, ತಮ್ಮ ಇಲಾಖೆ ಬಗ್ಗೆದಾಗ ಗಮನ ಹರಿಸ್ರಿ. ಮುಂಜಾನೆ ಸಂಜೆ ತನ ಇಂಥವಕ್ಕೆಲ್ಲ ಮಟ್ಟ ಹಾಕ್ರಿ, ಗೊತ್ತಾಯ್ತಾ? ನೀವು ಒಬ್ಬರು ದಕ್ಷ ಆಡಳಿತಗಾರರು, ನಮ್ಮ ಕರ್ನಾಟಕದಲ್ಲಿ ಇಂಥವಕ್ಕೆಲ್ಲ ಹಿಂಗೆ ನೋಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀನಿ ಎಂಬ ಹೆಸರು ತಗೋರಿ, ಗೊತ್ತಾಯ್ತಾ? ಹರ್ರೊಂದಕ್ಕೆ ರಿಯಾಕ್ಷನ್ ಮಾಡ್ತೀರಿ, ನಾವು ನೋಡಿದ್ದೀವಿ, ಗೊತ್ತಾಯ್ತಾ? ಈಗ ನಿಮ್ಮ ಇಲಾಖೆಯಲ್ಲೇ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ, ಈ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಯಿತು, EVM ಏನು ಮಸೀನೆ ಹ್ಯಾಕಿದೆ ಅಂತ ಹೇಳ್ತಾರೆ ಸೋತಿನ ನಂತರ. ಇದು ಇಂಥ ಕ್ರಮ ಕೈಗೊಳ್ಬೇಕಲ್ಲ ಸರ್? ಇವೆಲ್ಲ ಎಷ್ಟು ಸರಿ ಡೌಟ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಕಾಂಗ್ರೆಸ್ ಮುಣುಗ್ತಾ ಇದೆ. ಗೆದ್ದಲ್ಲಿ EVM ಚಲಂಗಿದೆ, ಸೋತಲ್ಲಿ EVM ಹಾಯ್ಕು. ಇದು ಸಮರ್ಥ ಇದ್ದಾರೇನು ಸರ್? ಇಲ್ಲ, ಈಗ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅದಕ್ಕೆ ನಾನು ಏನು ಹೇಳ್ತಿದ್ದೇನೆ, ಗೃಹ ಮಂತ್ರಿಗಳು ಎಚ್ಚೆತ್ಕೊಂಡು ನಮ್ಮೆಲ್ಲ ಪೊಲೀಸ್ ಫೋರ್ಸ್ ಇನ್ನೂ ಭೀ ಸೂಟೇಬಲ್ ಇದೆ, ಅವ್ರಿಗೆಲ್ಲರಿಗೆ ನೀವು ಫ್ರೀ ಹ್ಯಾಂಡ್ ಬಿಡ್ರಿ, ಗೊತ್ತಾಯ್ತಾ? ಎಂತೆಂಥವ್ರಿಗೆ ಇಲ್ಲೇ ಔಟ್ ಆಫ್ ದಿ ಹೋಗಿ ಕಿತ್ಕೊಂಡು ಬಂದು ಕೆಲಸ ಮಾಡ್ತಾರೋ. ಪೊಲೀಸರು ಫ್ರೀ ಹ್ಯಾಂಡ್ ಇಲ್ಲ ರಾಜ್ಯದಲ್ಲಿ? ಇಲ್ಲ, ಇದೆ. ಬಟ್ ಈ ಥರ ಯಾಕೆ ಬಂತು ಹೇಳಿ? ಇದ್ರ ಮ್ಯಾಗೆ ಡಿಬೇಟ್ ಆಗಬೇಕಲ್ವಾ? ಹಾಗಾಗಿ ನಾನು ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಒಂದೇ ಹೇಳಕ್ಕೆ ಬಯಸ್ತೀನಿ, ಇದು ನಮ್ಮ ರಾಜ್ಯಕ್ಕೆ ಆತಂಕಕಾರಿ ವಿಷಯ. ಇಂಥವು ಯಾವುವು ಏನದಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸುಮ್ಮನೊಂದು ಸಣ್ಣದೊಂದು ಇದೂ ಇಲ್ಲಿಗೆ ಬರೋಂಥ ಪ್ರಯತ್ನ ಆಗಬಾರ್ದು. ಮತ್ತು ಎಷ್ಟು ಬಂದಿದೆ ಅಷ್ಟಕ್ಕೆಲ್ಲ ಸೀಸ್ ಮಾಡಿ ಅದಕ್ಕೆ ವ್ಯವಸ್ಥಿತವಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಕೊನೆಯದಾಗಿ ರಿಪಬ್ಲಿಕ್ ತಂಡ, ರಿಪಬ್ಲಿಕ್ ಟಿವಿ ಇಲ್ಲ, ಒಳ್ಳೆ ಕೆಲಸ. ನೋಡಿ, ಒಂದೊಂದು ಸಲ ನಾವು ನೋಡಿದ್ದೀವಿ, ನಾವು ಮಂತ್ರಿಯಾಗಿ ಕೆಲವು ಬೆಳಗ್ಗೆ ನಿಮ್ಮ TV ಮುಖಾಂತರ, ಪೇಪರ್ ಮುಖಾಂತರ ಕೆಲವು ನಮ್ಮ ಗಮನಕ್ಕೆ ಬಂದು ನಾವು ಆ್ಯಕ್ಷನ್ ತೊಗೊಂಬೋದು ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಡೆಮಾಕ್ರಸಿಯಲ್ಲಿ 4ನೇ ಭಾಗ ಆಗಿ ಇವತ್ತು ಪತ್ರಕರಂಗ ಎಲ್ಲ ಕೆಲಸ ಮಾಡ್ತಾಯಿದೆ. ಅದಕ್ಕೆ ನಾವು ಮತ್ತೆ ಶಕ್ತಿ ಕೊಡೋಂಥ ಕೆಲಸ ಮಾಡಿ ಅದರದ್ದು ನ್ಯೂನತೆಗಳಿಗೆಲ್ಲ ನಾವು ಸರಿಪಡಿಸ್ಕೊಂಡು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ವಾತಾವರಣ ಕೊಡಿಸೋಂಥ ಕೆಲಸ ರಾಜ್ಯ ಸರ್ಕಾರದಿರುತ್ತೆ. ಆ ಕೆಲಸ ಮಾಡಬೇಕು ಅಂತ ಹೇಳಬೇಕು. ಸೊ ಇದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಅವ್ರ ಮಾತು ಅಂತ ಹೇಳ್ಬೋದು. ಟೋಟಲಿ ರಾಜ್ಯದ ಗೃಹ ಸಚಿವರು, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕು. ನಮ್ಮ ರಾಜ್ಯದ ಪೊಲೀಸರು ಸಾಕಷ್ಟು ದಕ್ಷ ಪೊಲೀಸ್ ಅಧಿಕಾರಿ ಇದ್ದಾರೆ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಾಗ ಮಾತ್ರ ಇಂಥ ಅಕ್ರಮಗಳು ನಡೆಯಲ್ಲ. ಇಲ್ಲಾಂದರೆ ಮುಂದೆ ದಿನಗಳಲ್ಲಿ ಕರ್ನಾಟಕ, ಬಿಹಾರ ಆದರೂ ಅಚ್ಚರಿ ಪಡಬಾರ್ದು ಎಂಬುದು ಆತಂಕ, ಬೇಸರ ಬಂಡೆಪ್ಪ ಕಾಶೆಂಪುರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.